ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಶುಕ್ರವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈ ಒಂದು ಎಪಿಸೋಡಲ್ಲಿ ಭದ್ರಾ ವಿದ್ಯೆ ತಲೆ ಸುತ್ತ ಬಿದ್ದೋಗಿರ್ತಾಳೆ, ಅವಳನ್ನ ಕೇರ್ ಮಾಡ್ತಿರ್ತಾಳೆ. ವಿದ್ಯೆಗೆ ಪ್ರಜ್ಞೆ ಬಂದುಬಿಟ್ಟು ಓಹೋಹೋ ಈ ನಾಟಕ ಎಲ್ಲ ಬೇಡ, ನನ್ನನ್ನೇನು ಕೇರ್ ಮಾಡೋದು ಅಂತ ಹೇಳ್ತಾಳೆ. ಆಗ ಭದ್ರಾ ಇದ್ದವನು ನೋಡ್ದಾ ಕೇರ್ ಮಾಡೋಕೆ ಹೋದ್ರೆ ಹೆಂಗೆ ದೌಲತ್ ತೋರಿಸ್ತಾಳೆ ಇವಳು, ನಾನೇನು ಕೇರ್ ಮಾಡಿಲ್ಲ, ಕುಡ್ತಾ ಇರೋದು ನಾನು, ನೀನು ತಲೆ ಸುತ್ತ ಬಿದ್ದೋಗಿದ್ದಲ್ಲ, ನಿನಗಿನ್ನು ಕುಡಿಸ್ಬಿಟ್ರೆ ಇನ್ನು ಹೆಂಗೆ ಆಗೋಗ್ತೀಯೋ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು ನೀವು ಕುಡ್ಸೋ ತನಕ ನಾನೇನು ಕಡಲೆಪುರಿನ ತಿನ್ಕೊಂಡು ಕೂತಿರ್ತೀನಿ, ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ತಾಳೆ. ಆಗ ಭದ್ರಾ ಓಹೋ ಹೌದಾ, ಇಷ್ಟೋ ತನಕ ತಲೆ ಸುತ್ತ ಬಿದ್ದುಬಿಟ್ಟು ಇವಾಗ ನೋಡು ಎಷ್ಟು ಮಾತಾಡ್ತಾ ಇದೆಯಾ, ನಾನೇನೋ ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು ಕಾಳಜಿ ತೋರ್ಸಕ್ಕೆ ಬಂದರೆ ನನಗೆ ರಿವರ್ಸ್ ಮಾತಾಡ್ತೀಯಾ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು ಹೌದು, ನೀವೇ ನನಗೆ ಕಾಳಜಿ ತೋರ್ಸೋದು ಬೇಕಾಗಿಲ್ಲ, ಕಾಳಜಿ ತೋರಿಸ್ಬಿಟ್ಟು ನಿನ್ನ ಮೇಲೆ ಅಕ್ಕರೆ ಇತ್ತು ಅದಕ್ಕೆ ಮಾಡಿದೆ ಇದಕ್ಕೆ ಮಾಡಿದೆ ಅವೇನು ಹೇಳೋದು ಬೇಕಾಗಿಲ್ಲ, ನಾನು ತಲೆ ಸುತ್ತ ಬೀಳ್ತೀನೋ ಸತ್ತೋಗಿ ಬೀಳ್ತೀನೋ, ಅದಕ್ಕೆ ನೀವ್ಯಾಕೆ ನನಗೆ ಕೇರ್ ಮಾಡಬೇಕು, ನನಗೂ ನಿಮಗೂ ಸಂಬಂಧ ಇಲ್ಲ ಅಂದಮೇಲೆ ಅಂತ ಹೇಳಿ ಎದ್ದೋಗ್ತಾಳೆ ಒಳಗಡೆ. ಆಗ ಭದ್ರಾ ಇದ್ದವನು ನೋಡಿದ್ಯಾ ಎಷ್ಟು ದಿಮಾಗ್ ತೋರಿಸ್ತಾಳೆ, ನಾನೇನೋ ಹೋಗ್ಲಿ ಪಾಪ ಅಂತ ಮಾಡೋಕ್ಕೋದ್ರೆ ಹಿಂಗಾಯಿತು. ಏ ಭದ್ರಾ ನಿನ್ಗೆ ಯಾಕ್ಲ ಬೇಕು ಇದು, ಯಾರು ಹೆಂಗಾರ ಮಾಡ್ಕೊಳ್ಳಿ ಕಂಡ್ಲಾ, ನಿನ್ನ ಪಾಡು ನೀನು ಇರಲ್ಲ ಅಂತ ಭದ್ರಾ ಅವನಷ್ಟವನೇ ಅನ್ಕೊತಾ ಇದ್ದಾನೆ. ಇಲ್ಲಿ ಭಗೀರಥಿ ಮತ್ತು ಚಂಪಾ ಅದನ್ನು ನೋಡಿಕೊಂಡು ನೋಡ್ದೇನೆ ಚಂಪಾ, ನಾನು ಹೇಳಿಲ್ವಾ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಹಿಂಗಿರುತ್ತೆ ಅಂತ, ಅವನವಳು ಎಷ್ಟನ್ನ ಮಿಸ್ ಮಾಡ್ಕೊತಾವ್ ನೋಡಿ ವಿದ್ಯೆನ ಅಂತ ಹೇಳ್ತಾರೆ. ಆಗ ಚಂಪಾ ಇದ್ದವಳು ಹ್ಞೂ ಅಮ್ಮಮ್ಮ ನೀವು ಹೇಳಿದ್ದು ಕರೆಕ್ಟ್, ಅವರಿಬ್ರಿಗೂ ಒಬ್ರ ಮೇಲೆ ಒಬ್ರು ತುಂಬ ಪ್ರೀತಿ ಇದೆ, ಆದರೆ ಹಾಮ್ ಅನ್ನೋದು ಅವರಿಬ್ರು ಮುಚ್ಚಾಗ್ತಾ ಇದೆ ಅಷ್ಟೇ. ಈ ಹಾಮು ಹೋಗ್ಬಿಟ್ರೆ ಅವರಿಬ್ರು ಸರಿ ಹೋಗ್ತಾರೆ ಅಮ್ಮಮ್ಮ ನೋಡಿದ್ರಾ ಅಂತ ಹೇಳಿ ಇಬ್ಬರು ಖುಷಿ ಪಡ್ಕೊಂಡು ಒಳಗಡೆ ಹೋಗ್ತಾರೆ. ಮತ್ತಿಲ್ಲಿ ಶಿವರಾಮೇಗೌಡರು ಮನೆಯಲ್ಲಿ ಈಶ್ವರಿ ಮಗಳು ಚಿತ್ರ ಅಮ್ಮ ಎಲ್ಲವಾ ನೀನು ನೋಡಿದ್ರೆ ಅಲ್ಲಿ ಟಿ ವಿನಲ್ಲಿ ಬರ್ತದೆ, ಅವಳ ಮುಖ ಬರ್ತದೆ ಅಂತ ಹೇಳ್ತಾನೆ ಇದೆಯಾ, ಅಲ್ಲಿ ನೋಡಿದ್ರೆ ಅವಳ ಮುಖ ಇನ್ನೂ ಬರ್ತಾನೆ ಇಲ್ವಲ್ಲವಾ ಅಂತ ಹೇಳ್ತಾಳೆ. ಈಶ್ವರಿ ಇದ್ದವಳು ಬರುತ್ತೆ ಇರೇ ಸ್ವಲ್ಪ ತಡ್ಕೊಳೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅವಳು ಕಣ್ಮಣಿನೇ ಮನೆ ಒಳಗಡೆ ಬಂದುಬಿಡ್ತಾಳೆ. ಅದನ್ನು ನೋಡಿ ಶಾಕ್ ಆಗೋಗ್ತಾರೆ ಈಶ್ವರಿ ಮತ್ತು ಚಿತ್ರ ಇಬ್ರು. ಏನವ್ವ ಟಿ ವಿನಲ್ಲಿ ಬರ್ತಾಳೆ ಅಂದರೆ ಡೈರೆಕ್ಟಾಗೆ ಬಂದ್ಬಿಟ್ಲಲ್ಲ ಅಂತ ಹೇಳ್ತಾರೆ. ಅವಳು ಡೈರೆಕ್ಟಾಗಿ ಹೇಗೆ ಬರ್ತಾಳೆ ಅಂತಂದರೆ ಇಲ್ಲಿ ರಾಕೇಶಿಗೆ ಮೀಡಿಯಾದವರು ಮತ್ತು ನ್ಯೂಸ್ ಅವರು ಎಲ್ಲ ಹೋಗೋದು, ಅಲ್ಲಿ ಪೊಲೀಸ್ ಎಲ್ಲ ಆ ಪಬ್ಗೆ ಹೋಗೋದನ್ನ ನೋಡ್ಬಿಡ್ತಾನೆ. ರಾಕೇಶ್ ಆಚೆ ನಿಂತ್ಕೊಂಡು ಅಲ್ಲಿಂದ ಒಳಗಡೆ ಹೋಗಿ ಕಣ್ಮಣಿನ ಕೈ ಹಿಡ್ಕೊಂಡು ಬನ್ನಿ ಮೇಡಮ್ ನೀವು ಅಂತ ಹೇಳಿ ಆಚೆ ಕರ್ಕೊಂಡು ಓಡಿ ಬರ್ತಾನೆ. ಅವಳ ಕಣ್ಮಣಿ ಆಚೆ ಬಂದಮೇಲೆ ಬೈತಾ ಇದ್ದಾಳೆ, ಏ ನೀನು ಡ್ರೈವರು, ನಿನ್ನ ಕೆಲಸ ಎಷ್ಟಿದೆ ಅಷ್ಟನ್ನು ಮಾಡು, ಅತಿಯಾಗಿ ಹಾಡಕ್ಕೆ ಹೋದರೆ ನಮ್ಮ ಅಪ್ಪನ ಕೇಳಿದ್ದೀನಿ ನಾನು ತಗ್ಸಿ ಬಿಸಾಕ್ತೀನಿ, ನನ್ನ ಕೈ ಇಟ್ಕೊಂಬರಕ್ಕೆ ನಿನ್ಗೆ ಎಷ್ಟು ಧೈರ್ಯ, ಇನ್ನೂ ಇದೇ ಲಾಸ್ಟು, ಇನ್ನೊಂದು ಸಲ ನೀನು ನನ್ನ ಕೈ ಮುಟ್ತಾವೆ ಹುಷಾರ್ ಅಂತ ಹೇಳಿ ಆಚೆ ಬಂದಮೇಲೆ ಹೇಳ್ತಾಳೆ. ಅದಾದಮೇಲೆ ಅಲ್ಲಿ ಪೊಲೀಸು ಮೀಡಿಯಾದವ್ರು ಇರೋದನ್ನೆಲ್ಲ ನೋಡಿ ಇವಳಿಗೆ ಫ್ಲ್ಯಾಶ್ ಆಗುತ್ತೆ, ಓಹೋ ರಾಕೇಶ್ ನನ್ನನ್ನು ಹೇಳ್ಕೊಂಬಂದಿದ್ದು ಈ ಮೀಡಿಯಾದವ್ರ ಮುಂದೆ ನನ್ನನ್ನು ಮರೆ ಮಚ್ಚಬೇಕು ಅಂತ ಹೇಳಿ, ಪಾಪ ಎಷ್ಟು ಒಳ್ಳೆ ಹುಡುಗ ಅಂತ ಹೇಳಿ ಮನೆಗೆ ಬಂದುಬಿಟ್ಟಿರ್ತಾರೆ. ಅಷ್ಟರಲ್ಲಾಗಲಿ ಅವ್ರ ಮನೆಗೆ ಬಂದಿರೋದು ನೋಡಿ ಈಶ್ವರಿ ಮತ್ತು ಚಿತ್ರ ಶಾಕ್ ಆಗ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ನೋಡಿದೆ ಈಶ್ವರಿ ನಮ್ಮನೆ ಮಕ್ಕಳೆಲ್ಲ ಒಳ್ಳೆ ಮಕ್ಕಳು, ಯಾವತ್ತೂ ಆ ಪಬ್ಗೆ ಗಿಬ್ಗೆ ಹೋಗಲ್ಲ. ಈಗ ಹೋಗಿರೋ ಮಕ್ಕಳು ಪರಿಸ್ಥಿತಿ ಏನಾಗಬೇಕು ಹೇಳು, ಹೋಗಿರೋ ಮಕ್ಕಳು ತಂದೆ ತಾಯಿಗಳು ಮರ್ಯಾದೆ ಏನಾಗಬೇಕು ಹೇಳು, ಈ ಮಕ್ಕಳು ಕ್ಷಣಿಕ ಸುಖಕ್ಕೋಸ್ಕರ ಅಲ್ಲಿ ಹೋಗ್ಬಿಡ್ತಾರೆ ಪಬ್ಗೆ ಗಿಬ್ಗೆ ಅಂತ. ಆದರೆ ತಂದೆ ತಾಯಿಗೆ ಜನಗಳು ಹೆಂಗೆ ಬೈತಾರೆ, ಸಂಸ್ಕೃತ ಕಲಿಸಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಎಷ್ಟು ಬೈತಾರೆ ತಂದೆ ತಾಯಿ ಎತ್ತವ್ರಿಗೆ. ಏನು ಮಕ್ಕಳೋ ಏನೋ ಯಪ್ಪ ಸರಿ ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಚಿತ್ರ ಅವ್ರ ಅಮ್ಮನಿಗೆ ಹೇಳ್ತಾ ಇದ್ದಾಳೆ, ಏನವ ಮಾಡೋದು, ಅವಳು ಅಲ್ಲಿ ಸಿಗಾಕೋತಾಳೆ ಅಂದರೆ ಸಿಗಾಕೊಳ್ಳೇ ಇಲ್ವಲ್ಲವ, ಈಗ ಏನವ ಮಾಡೋದು ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು ನಾನೇನೋ ನನ್ನ ಆಟ ಈಸಿ ಆಗಲಿ ಅಂತ ಮಾಡಿದೆ ಚಿತ್ರ, ಆದರೆ ಅವಳು ಅಲ್ಲಿ ಸಿಗಾಕೊಳ್ಳಿಲ್ಲ, ಇರಲಿ ಬಿಡು ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಅವಳು ಇಲ್ಲಿ ಸಿಗಾಕೊಂಡಿಲ್ಲ ಅಂದ್ರೇನು, ಅವಳ ಮದುವೆನ ನಾನೇ ಮಾಡೋದು, ನಾನು ನೋಡಿರೋ ಗಂಡು ಜೊತೆ ಅವಳ ಮದುವೆ ಆಗೋದು, ಅಲ್ಲಿ ನಾನು ಏನೇನು ಅವಳ ಜೀವನ ಹೆಂಗೆ ಹಾಳು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಆಗ ಚಿತ್ರ ಇದ್ದವಳು ಏನೋ ಹಂಗಾರೆ ಆಲೆ ಅವಳಿಗೆ ಗಂಡು ನೋಡಿದ್ಯವ್ವ ಅಂತಾಳೆ. ನೋಡಿದ್ದೀನಿ, ಬೇರೆ ಯಾರು ಅಲ್ಲ, ನಮ್ಮ ನರಸಿಂಹಮೂರ್ತಿ ಅಣ್ಣ ಇದ್ದಾರಲ್ಲ ಅವ್ರ ಮಗನಿಗೇನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ, ಮಾಡ್ತೀನಿ ಅವ್ರಿಗೇನೆ ಅಂತ ಹೇಳ್ತಾಳೆ. ಇನ್ನು ಮತ್ತಿಲ್ಲಿ ಜನಿ ಬಂದುಬಿಟ್ಟು ಮೆಡಿಕಲ್ ಕಾಲೇಜ್ಗೆ ಹೋಗೋಕ್ಕೆ ನಿಂತಿರ್ತಾಳೆ. ಅಲ್ಲಿಗೆ ಸತೀಶ ಅವ್ನು ಬುಲೆರೋ ಗಾಡಿ ತೊಗೊಂಡು ಬರ್ತಾನೆ. ಆಗ ಜನಿ ಹೇಳ್ತಿದ್ದಾಳೆ, ಏನು ಆನ್ ಟೈಮಿಗೆ ಬಂದುಬಿಟ್ರಿ ಹೇಳ್ದಂಗೆ ಅಂತ ಹೇಳ್ತಾರೆ. ಆಗ ಸತೀಶ ಇದ್ದವನು ಇನ್ನೇನು ಜನಿಯವರೇ ಬರಲೇಬೇಕಲ್ವ, ನನಗೆ ತಡವಾದರೂ ಪರವಾಗಿಲ್ಲ, ನೀವು ಕಾಲೇಜ್ಗೆ ಹೋಗೋರು ನಿಮಗೆ ತಡ ಆಗಬಾರ್ದಲ್ಲ, ಅದಕ್ಕೆ ಬೇಗ ಬಂದೆ, ಬನ್ನಿ ಹತ್ಕೊಳ್ಳಿ ಅಂತ ಹೇಳ್ತಾರೆ. ಹತ್ಕೊತಾಳೆ ಜನಿ. ಹತ್ಕೊಂಡ್ಮೇಲೆ ಏನು ನಿಮ್ಮ ಗಾಡಿನಲ್ಲಿ DVD ಸುಮ್ಮನೆ ಆಯಿತೋ ಹಾಡು ಗೀಡು ಬರುತ್ತೋ ಅಂತ ಹೇಳ್ತಾಳೆ. ಬರುತ್ತೆ ಹಾಕಿ ಅಂತ ಹೇಳ್ತಾನೆ. ಆಗ ಅವಳು ಹಾಕ್ತಾಳೆ. ಹಾಕ್ದಾಗ ಅವ್ರಿಬ್ರಿಗೂ ಇಷ್ಟ ಆಗುವಂಥ ಸಾಂಗ್ ಬಂದುಬಿಡುತ್ತೆ.
ಆಗ ಅವ್ನು ಹೇಳ್ತಾನೆ, ಏನು ಮೇಡಮ್ ಇಷ್ಟು ಚೆನ್ನಾಗಿರೋ ಸಾಂಗ್ ಹಾಕ್ಬಿಟ್ರೆ ನನಗೂ ಕೂಡ ಇದು ಫೇವ್ರೇಟ್ ಸಾಂಗೇ ಅಂತ ಹೇಳ್ತಾನೆ. ಅವಳು ನನಗೂ ಫೇವ್ರೇಟ್ ಸಾಂಗೇ, ಹಂಗಾದ್ರೆ ಇಬ್ಬರದು ಒಂದೇ ಟೇಸ್ಟ್ ಅಲ್ವಾ ಅಂತ ಇಬ್ಬರಿಗೂ ಅಲ್ಲೇ ಸ್ವಲ್ಪ ಪ್ರೀತಿ ಶುರು ಆಗ್ತಾ ಇರುತ್ತೆ. ಮತ್ತಿನ್ನೊಂದು ಚೂರು ಮುಂದೆ ಹೋದ್ಮೇಲೆ ವಿದ್ಯಾ ಕೂಡ ನಿಂತಿರ್ತಾಳೆ. ನಿಲ್ಲಿಸಿ ನಮ್ಮ ವಿದ್ಯಾ ನಿಂತಿದ್ದಾಳೆ, ವಿದ್ಯೆನೂ ಹತ್ತಿಸ್ಕೊಂಡು ಹೋಗೋಣ ಅಂತ ಹೇಳಿ ವಿದ್ಯೆನೂ ಕೂರಿಸ್ಕೊತಾಳೆ. ಆಗ ವಿದ್ಯಾ, ಓಹ್ ಏನು ಸಾಂಗಿಂಗೆಲ್ಲ ಜೋರಾಗಿ ಹಾಕೊಂಡು ಹೋಗ್ತಾ ಇದ್ರೆ, ಇದು ನನ್ನ ಫೇವ್ರೇಟ್ ಸಾಂಗು ಅಂತ ವಿದ್ಯಾ ಕೂಡ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ನಮಗೂ 3 ಜನಕ್ಕೂ ಒಂದೇ ಟೇಸ್ಟ್ ಅಂತ ಹೇಳಿ ಅಲ್ಲಿಂದ ಕಾಲೇಜ್ ಕಡೆ ಹೊರಡ್ತಾರೆ. ಇನ್ನು ಕಾಲೇಜ್ ಹೋದ್ಮೇಲೆ ಅಲ್ಲಿ ಅವ್ರ ಕಾಲೇಜಲ್ಲಿ ವಿದ್ಯಾ ಮತ್ತು ಜನಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಲೆಕ್ಚರರ್ ಕರೆದ್ಬಿಟ್ಟು, ನಿನ್ನನ್ನು ಪ್ರಿನ್ಸಿಪಲ್ ಕರೀತಾ ಇದ್ದಾರಮ್ಮ ಅಂತ ಹೇಳ್ತಾರೆ. ಆಗ ಸರಿ ಮೇಡಮ್ ಅಂತ ಹೇಳಿ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಾರೆ. ಪ್ರಿನ್ಸಿಪಲ್ ಚೇಂಬರ್ಗೆ ಹೋದಾಗ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ, ನೋಡಮ್ಮ ಈ ಸಲ 25ನೇ ಕಾನ್ವೊಕೇಶನ್ ಇದೆ ನಮ್ಮ ಸ್ಕೂಲಲ್ಲಿ, ಅದಕ್ಕೆ ಆ್ಯಂಕರಿಂಗು ನೀನೇ ಮಾಡಬೇಕಮ್ಮ ಅಂತ ಹೇಳ್ತಾರೆ. ಸರ್ ನಾನು ಹೆಂಗೆ ಮಾಡೋದು ಅಂತ ಹೇಳ್ತಾರೆ. ಯಾಕಮ್ಮ ಅಂತಾರೆ. ನನಗಿಂತ ಸೀನಿಯರ್ಸ್ ಎಲ್ಲ ತುಂಬ ಇದ್ದಾರಲ್ವ, ನೀವು ನನಗೆ ಈಗ ಜಾಯ್ನ್ ಆಗಿರೋಳು ಫಸ್ಟ್ ಇಯರ್ ಸ್ಟೂಡೆಂಟು, ನನಗೆ ಈಗಲೇ ಅವಕಾಶ ಕೊಡ್ತಿದ್ದೀರಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಪ್ರಿನ್ಸಿಪಲ್ ಇದ್ದವರು, ಆ್ಯಂಕರಿಂಗ್ ಅನ್ನೋದು ಸುಮ್ಮನೆ ಏನೇನೋ ಬಾಯ್ಪಾಠ ಮಾಡ್ಕೊಬಂದು ಮಾತಾಡೋದಲ್ಲಮ್ಮ, ಆ ಕ್ಷಣಕ್ಕೆ ಜಾಣ್ಮೆ ಯೂಸ್ ಮಾಡಿ ಮಾತಾಡೋವಂಥದ್ದು. ಆ ಜಾಣ್ತನ ನಿನ್ನಲ್ಲಿದೆ. ನೀನು ಒಂದ್ಸಲಿ ಸೀನಿಯರ್ಸು ಫಸ್ಟ್ ಡೇ ನಿನ್ನನ್ನು ರೇಗಿಸಿದಾಗ ಹೆಂಗೆ ಜಾಣ್ತನದಲ್ಲಿ ಅವ್ರಿಗೆ ಉತ್ತರ ಕೊಟ್ಟಿರೋದು ಇಡೀ ಕಾಲೇಜೇ ಮಾತಾಡ್ತಾ ಇತ್ತು. ಅದನ್ನು ನೋಡಿ ನಾನು ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಂಗಾಗಿ ಅಮ್ಮ ಅಂತ ಹೇಳ್ತಾರೆ. ಸರಿ ಸರ್, ನಾನು ಮಾಡೋದಕ್ಕೆ ರೆಡಿ ಸರ್, ಇದು ನನ್ನ ಅದೃಷ್ಟ ಅಂತ ಅನ್ಕೊತೀನಿ ಸರ್, ನಾನು ಚೆನ್ನಾಗಿ ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. ಆಗ ಅವ್ರ ಪ್ರಿನ್ಸಿಪಲ್ ಇದ್ದವರು, ಸರಿ ಅಮ್ಮ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು. ಅಂದಾಗೆ ನಾಳೆ ಚೀಫ್ ಗೆಸ್ಟು ಬೇರೆ ಯಾರು ಅಲ್ಲಮ್ಮ, ನಿಮ್ಮ ಜಿಲ್ಲೆಯಲ್ಲಿ ಇರೋವಂಥ ಸಚಿವರೇ ಶಿವರಾಮೇಗೌಡ್ರಮ್ಮ, ಅವ್ರು ಗೊತ್ತು ತಾನೇ ಅಂತ ಹೇಳ್ತಾರೆ. ವಿದ್ಯಾ ಸುಮ್ಮನೆ ಹಾಗೆ ಮೌನವಾಗಿ ನಿಂತ್ಕೊಂಡ್ಬಿಡ್ತಾಳೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಗೊತ್ತಲ್ವೇನಮ್ಮ ಅಂತ ಹೇಳ್ತಾರೆ. ಹ್ಞೂ ಸರ್ ಗೊತ್ತು ಸರ್ ನನಗೆ ಅವರು ಅಂತ ಹೇಳಿದಾಗ, ಸರಿ ಅಮ್ಮ, ಅವರೇ ಚೀಫ್ ಗೆಸ್ಟು, ಲಿಸ್ಟೆಲ್ಲ ನಿನಗೆ ನಿಮ್ಮ ಲೆಕ್ಚರರ್ ಕೊಡ್ತಾರೆ, ಕ್ಲಾಸ್ ಮುಗಿದ್ಮೇಲೆ ಲೆಕ್ಚರರ್ ಹತ್ರ ಹೋಗಿ ಏನೇನು ಪ್ರೋಗ್ರಾಮ್ ಲಿಸ್ಟ್ ಇದೆ ಎಲ್ಲ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯಾ ಜನಿ ಇಬ್ಬರು ಆಚೆ ಬರ್ತಾರೆ. ಬಂದಾಗ ಜನಿ ಹೇಳ್ತಾ ಇದ್ದಲ್ಲ, ಅಲ್ಲ ವಿದ್ಯಾ, ಶಿವರಾಮೇಗೌಡರು ನಿಮ್ಮ ಮಾವ ಅಲ್ವಾ, ವಾವ್ ಸೂಪರ್ ಕಣೆ, ನಿಮ್ಮ ಮಾವನ ಮುಂದೆ ನೀನು ಆ್ಯಂಕರಿಂಗ್ ಮಾಡೋದು ಅಂದರೆ ಎಷ್ಟು ಖುಷಿಯಾದ ವಿಷಯ ಅಲ್ವಾ, ಸೂಪರ್ ಕಣೆ, ಹೆಂಗಿರುತ್ತೆ ನೋಡಬೇಕು, ನಾಳೆ ಸಖತ್ತಾಗಿರುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇದೆ, ನೋಡೋಣ ಹೆಂಗಿರುತ್ತೆ ಅಂತ ಅವಳು ಹೇಳ್ತಾ ಇದ್ದಾಳೆ. ವಿದ್ಯಾ ಮನಸಲ್ಲೇ ಅನ್ಕೊತಾ ಇದ್ದಾಳೆ, ನಾನು ನೋಡಿದ್ರೆ ನಮ್ಮ ಮಾವನ ಮುಂದೆ ಹೆಂಗಪ್ಪ ಆ್ಯಂಕರಿಂಗ್ ಮಾಡೋದು ಅಂತ ಅನ್ಕೊತಾ ಇದ್ದೀನಿ, ಇವಳು ನೋಡಿದ್ರೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾಳೆ, ಹೆಂಗಪ್ಪ ಮಾಡೋದು ಅಂತ ವಿದ್ಯಾ ಮನಸಲ್ಲಿ ಅನ್ಕೊತಿದ್ದಾಳೆ. ಮತ್ತಿಲ್ಲಿ ಮನೆಗೆ ಬರ್ತಾಳೆ ವಿದ್ಯಾ, ಕಾಲೇಜ್ ಮುಗಿಸ್ಕೊಂಡು ಬಂದ ನಂತರ ಭದ್ರಾ ಸಾಂಬಾರು ಮಾಡಿಬಿಟ್ಟು, ಭದ್ರಾ ಏನೋ ದಿನ ಇಷ್ಟು ಚೆನ್ನಾಗಿ ಸಾಂಬಾರು ಮಾಡೋದು ಕಲ್ತ್ಬಿಟ್ಟಿದ್ಯಾ, ಗ್ರೇಟ್ ಆಗ್ತಾ ಇದೆಯಾ ಬಿಡೋ ನೀನು ಅಂತ ಹೇಳಿ ಹೊಗ್ಳ್ಕೊತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡಂಥ ವಿದ್ಯಾ ಅವ್ನು ಆಚೆ ಹೋದ್ಮೇಲೆ, ತಡಿ ಹೆಂಗೆ ಸಾಂಬಾರು ಮಾಡೋರೆ ನೋಡೋಣ ಅಂತ ಹೋಗಿ ಟೇಸ್ಟ್ ನೋಡ್ತಾಳೆ. ಅದ್ರಲ್ಲಿ ಉಪ್ಪು ಖಾರ ಏನೂ ಇರಲ್ಲ. ಅಯ್ಯೋ ಕರ್ಮ ಅಂತ ಹೇಳಿ ಇವಳು ಮಾಡಿರೋ ನುಗ್ಗೆಕಾಯಿ ಸಾರನ್ನ ಅಲ್ಲಿಗೆ ತಗೊಂಡೋಗಿ ಇಕ್ಬಿಡ್ತಾಳೆ. ಅವ್ನು ತಪ್ಪಲಿಗೆ ಉಯ್ದ್ಬಿಟ್ಟು ಬರ್ತಾಳೆ. ಆಗ ಅವನು ಊಟಕ್ಕೆ ಕುತ್ಕೊತಾನೆ. ಊಟಕ್ಕೆ ಕುತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಆಹಾ ಭದ್ರಾ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ, ಸೂಪರ್ ಕಣೋ ಅಂತ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾನೆ. ಅಷ್ಟರಲ್ಲಿ ಒಂದು ನುಗ್ಗೆಕಾಯಿ ಸಿಕ್ಬಿಡುತ್ತೆ. ಇದೇನು, ನಾನು ನುಗ್ಗೆಕಾಯಿ ಹಾಕಿರಲಿಲ್ವಲ್ಲ ಸಾರಿಗೆ, ನುಗ್ಗೆಕಾಯಿ ಬಂದ್ಬಿಟ್ಟಾಯ್ತಲ್ಲ ಅಂತ ಭದ್ರಾ ಅನ್ಕೊತಾ ಇದ್ದಾನೆ. ವಿದ್ಯಾ ಅದನ್ನು ನೋಡಿ ಹಂಗೆ ಶಾಕ್ ಆಗಿ ಕೂತಿರ್ತಾಳೆ. ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್ ಫ್ರೆಂಡ್. ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.